ನಮಸ್ತೆ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನೀವು ಬಟಾಣಿ ಮೆಂತ್ಯ ಬಾತನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ದೊಡ್ಡ ಗ್ಲಾಸ್ ನೀರು ಕುಡಿಯೋ ಗ್ಲಾಸಲ್ಲಿ ಅಕ್ಕಿನ ಆಲ್ರೆಡಿ ಬೇಯಿಸಿ ಅನ್ನ ಮಾಡಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಈಗ ಒಂದು ಕಡಾಯಿ ಇಟ್ಬಿಟ್ಟು 4 ಟೀ ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ಸೇರಿಸಿದ್ದೀನಿ. ಸ್ವಲ್ಪ ಎಣ್ಣೆ ಇದ್ದರೆ ಚೆನ್ನಾಗಿರುತ್ತೆ, ಹಂಗಂತ ತುಂಬ ಅಲ್ಲ. ಯೂಶಲಾಗಿ 2 ಸ್ಪೂನ್ ಹಾಕ್ತೀವಲ್ಲ, ಇದರಲ್ಲಿ 4 ಸ್ಪೂನ್ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಆ್ಯಸ್ ಯೂಶಲ್ಲು ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಇಂಗು ಎಲ್ಲ ಒಂದೊಂದು ಟೀ ಸ್ಪೂನ್ ತೊಗೊಂಡಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿನ ಬಾಡಿಸೋಣ. ಸಾಸಿವೆ ಸಿಡಿತಾ ಇದೆ. ಈಗ ಕರ್ಬೇವಿನ ಸೊಪ್ಪು, ಈರುಳ್ಳಿ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಳ್ಳಿ ಥರ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ಬಾಡಿಸ್ಬಿಟ್ಟು ಟೊಮೆಟೊ ಸೇರಿಸೋಣ. ಟೊಮೆಟೊ ಕೂಡ ಅಷ್ಟೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1 ಟೊಮೆಟೊ ಹಾಕಿದ್ದೀನಿ, ದೊಡ್ಡ ಸೈಜ್ ಟೊಮೆಟೊನ. ಮೆಂತ್ಯ ಸೊಪ್ಪು ಮತ್ತು ಬಟಾಣಿ, ಪುದೀನ 3 ಕ್ಲೀನಾಗಿ ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ಮೆಂತ್ಯ ಸೊಪ್ಪು ಮತ್ತು ಪುದೀನನ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅಷ್ಟೇ. ಬಟಾಣಿನೂ ಇದರಲ್ಲೇ ಹಸಿ ಬಟಾಣಿ ಇದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೆ ಹೇಳಿದ್ದು ಮೆಂತ್ಯ ಬಟಾಣಿ ಬಾತ್. ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿನ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಖಾರಕ್ಕೆ ತಕ್ಕಾಗೆ ಹಸಿಮೆಣಸಿನ್ಕಾಯಿ ಪೇಸ್ಟು ನಿಮ್ಮ ಖಾರಕ್ಕೆ ನೋಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ಇಷ್ಟೇ ಸೇರಿಸ್ತಾ ಇರೋದು ನಾನು ಇದಕ್ಕೆ. ಇನ್ನೇನು ಅಚ್ಕಾರದ ಪುಡಿ ಎಲ್ಲ ಏನು ಹಾಕ್ತಾಯಿಲ್ಲ, ಧನಿಯಾ ಪುಡಿ ಹಾಕ್ತಾಯಿಲ್ಲ, ಬರೀ ಗರಂ ಮಸಾಲ ಪುಡಿ ಮಾತ್ರ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬಾಡಿಸ್ಬೇಕಿದು. ಆ ಮೆಂತ್ಯ ಸೊಪ್ಪು ಬಟಾಣಿ ಎಲ್ಲ ಮೆತ್ತಗಾಗಬೇಕು, ಆ ಹಸಿ ವಾಸನೆ ಹೋಗಬೇಕಷ್ಟೇ ಗರಂ ಮಸಾಲದು, ಅಲ್ಲಿವರೆಗೂ ಬಾಡಿಸ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೀವು ಇದೆಲ್ಲ ಮಾಡೋಷ್ಟೊತ್ತಲ್ಲಿ ಅನ್ನ ಬೇಯಿಸಿಟ್ಕೊಂಡ್ಬಿಟ್ರೆ ತುಂಬ ಬೇಗ ಕಲಿಸ್ಬಿಡ್ಬೋದು. ಡೈರೆಕ್ಟಾಗಿ ಕುಕ್ಕರಲ್ಲೂ ಮಾಡ್ಬೋದು, ಬಟ್ ನನಗೆ ಈ ಥರ ಮಾಡಿ ಅಭ್ಯಾಸ, ಮತ್ತು ಈ ಥರ ಚೆನ್ನಾಗೂ ಇರುತ್ತೆ. ಆ ಥರನೂ ಮಾಡಿದ್ದೀನಿ, ಬಟ್ ಆ ಥರ ಮಾಡೋದಕ್ಕಿಂತ ಈ ಥರ ಚೆನ್ನಾಗಿರುತ್ತೆ. ಇದೊಂದು 5 ನಿಮಿಷ ಬೇಯಲಿ, ಆಮೇಲೆ ಅನ್ನ ಸೇರಿಸೋಣ. ಚೆನ್ನಾಗಿ ಫ್ರೈ ಆಗಿದೆ. ಈಗ ಮಾಡಿಟ್ಕೊಂಡಿರೋಂಥ ಅನ್ನ ಸೇರಿಸೋಣ. ನಾನಿಲ್ಲಿ ಕೆಂಪಕ್ಕಿ ಅನ್ನನ ಸೇರಿಸ್ತಾ ಇದ್ದೀನಿ. ನಮ್ಮ ಮನೇಲಿ ಕೆಂಪಕ್ಕಿನ ಬಳಸೋದ್ರಿಂದ ಅದನ್ನೇ ಹಾಕ್ತಾಯಿದ್ದೀನಿ. ನೀವು ವೈಟ್ ರೈಸ್, ಸೋನಾ ಮಸೂರಿ ಕೂಡ ಹಾಕ್ಕೋಬೋದು, ತುಂಬ ಚೆನ್ನಾಗಾಗುತ್ತೆ. ಚೆನ್ನಾಗಿ ಹೊಂದಿಸ್ಬೇಕು ಈಗ ಅನ್ನದ ಜೊತೆ ಇದನ್ನು, ಮಸಾಲಾನ. ಅನ್ನ ಸ್ವಲ್ಪ ಉದುದ್ರಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಬಾತ್. ಚಿತ್ರಾನ್ನ, ಪುಳಿಯೋಗರೆ ಎಲ್ಲ ಕಲಿಸ್ತೀವಲ್ಲ, ಅದೇ ಥರನೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಡೋಣ. ಈಗ ರುಚಿಕರವಾದ ಮೆಂತ್ಯ ಮತ್ತು ಬಟಾಣಿ ಬಾತ್ ರೆಡಿಯಾಗಿದೆ. ಚೆನ್ನಾಗಿ ಕಲಿಸ್ಬೇಕೀಗ. ತೆಂಗಿನಕಾಯಿ ತುರಿ ಹಾಕಿದ್ದೀವಲ್ವ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬಟಾಣಿ, ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೀವಿ. ಈಗ ಮೆಂತ್ಯ ಸೊಪ್ಪು ಮತ್ತು ಪುದೀನ ಎಲ್ಲ ಹಾಕಿದ್ದೀನಲ್ಲ, ಅದಕ್ಕೆಲ್ಲ ನೀವು ಎಷ್ಟು ಅನ್ನ ತೊಗೊತೀರೋ, ಎಷ್ಟು ಮಾಡ್ತೀರೋ ಅದಕ್ಕೆ ತಗ್ಗಾಗಿ ತೊಗೋಬೇಕು. ನಾನಿಲ್ಲಿ ದೊಡ್ಡ ನೀರು ಕುಡಿಯೋ ಗ್ಲಾಸಲ್ಲಿ ಅಕ್ಕಿ ಬೇಯಿಸಿದ್ನಲ್ಲ, ನಾನು ಒಂದು ಕೈ ಹಿಡಿಯಷ್ಟು ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿಬಿಟ್ಟು ಒಂದು ಕೈ ಮುಷ್ಟಿ ಬರೋಷ್ಟು ತೊಗೊಂಡಿದ್ದೀನಿ ಅಷ್ಟೇ. ತುಂಬ ರುಚಿಯಾಗಿರುತ್ತೆ ಇದು. ಲಂಚ್ ಬಾಕ್ಸ್ಗೆಲ್ಲ ಕೊಟ್ಟು ಕಳ್ಸೋಕ್ಕೆ ಸಖತ್ತಾಗಿರುತ್ತೆ. ಟ್ರೈ ಮಾಡಿ. ಇವಾಗ ಚೆನ್ನಾಗಿ ಕಲಸಿದ್ದಾಗಿದೆ. ಸೂಪರಾಗಿ ಮೆಂತ್ಯ ಬಾತು ರೆಡಿಯಾಗಿದೆ ನೋಡಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸ್ಬೇಕು, ಇಲ್ಲ ಮಧ್ಯಾಹ್ನ ಲಂಚಿಗೆ ಸ್ಪೆಷಲಾಗಿ ಮಾಡಬೇಕು ಅಂದಾಗ ಸಿಂಪಲ್ಲಾಗಿ ಈ ಥರ ಟ್ರೈ ಮಾಡಿ. ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ. ಮಾಡಿಬಿಟ್ಟು ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತು ಇದೇ ಥರ ಬೇರೆ ರೆಸಿಪಿಲಿ ಬೇರೆ ವೀಡಿಯೋದಲ್ಲಿ ಸಿಗ್ತೀನಿ. ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್, ಸಿ ಯು.